ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಗಣಿತ ವಿಷಯದ ಮೊದಲನೆಯ ಅಧ್ಯಾಯ ವಾಸ್ತವ ಸಂಖ್ಯೆಗಳು ಈ ಒಂದು ಪಾಠದ 4ನೇ ಒಂದು ಪ್ರಶ್ನೆಯನ್ನು ನಾವು ನೋಡೋಣ. 306 ಮತ್ತು 657ರ ಮ.ಸ. ಅ 9 ಆದರೆ ಅವುಗಳ ಲ.ಸ. ಅಗಳನ್ನು ಕಂಡುಹಿಡಿಯಿರಿ. ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, 306 ಮತ್ತು 657. ಇವುಗಳ ಮ.ಸ. ಅವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಲ.ಸ. ಅವನ್ನು ನಾವು ಕಂಡುಹಿಡಿಬೇಕಾಗಿದೆ. ಕೊಟ್ಟಿರುವ ಸಂಖ್ಯೆಗಳು ಯಾವುದಿದೆ ನೋಡಿ. 4ನೇ ಪ್ರಶ್ನೆ, 306 ಮತ್ತು 657ರ ಮ.ಸ.ವನ್ನು ಕೊಟ್ಟಿದ್ದಾರೆ 9 ಅಂತ. ಹೌದಾ? ನಮಗೆ ಒಂದು ಸೂತ್ರ ಗೊತ್ತಿದೆ, ಹೌದಾ? ಈ ಹಿಂದೆ ನಾವು ತಾಳೆ ನೋಡಿದ್ದೀವಿ. ಏನಂತ ತಾಳೆ ನೋಡಿದ್ದೀವಿ? ಎರಡು ಸಂಖ್ಯೆಗಳು ಕೊಟ್ಟಾಗ, ಎ ಮತ್ತು ಬಿ ಅಂತಕ್ಕಂಥ ಎರಡು ಸಂಖ್ಯೆಗಳು ಕೊಟ್ಟಾಗ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಏನಾಗಿರ್ತಾ ಇದೆ, ಆ ಎರಡೂ ಸಂಖ್ಯೆಗಳ ಲ.ಸ. ಮತ್ತು ಮ.ಸ.ಗಳ ಗುಣಲಬ್ಧಕ್ಕೆ ಸಮನಾಗಿರ್ತಾ ಇದೆ. ಅಂದರೆ ಎ ಇಂಟು ಬಿ = ಎಲ್ ಇಂಟು ಎಚ್ ಆಗಿರ್ತಾ ಇದೆ. ಈಗ ನಮಗೆ ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ? ಎಚ್ ಕೊಟ್ಟಿದ್ದಾರೆ, ಹೌದಾ? ಎ ಮತ್ತು ಬಿ ಕೊಟ್ಟಿದ್ದಾರೆ, ಎಚ್ ಕೊಟ್ಟಿದ್ದಾರೆ. ಹಾಗಾದರೆ ಎಲ್ ಸಮನಾಗಿದೆ, ಅಂದರೆ ಲ.ಸ. ಅ ಸಮನಾಗಿದೆ ಎ ಇಂಟು ಬಿ ಹಾಗೆ ಉಳಿತಾ ಇದೆ. ಎಚ್ ಅನ್ನೋದು ಇಲ್ಲಿ ಇಂಟು ಇರೋದರಿಂದ ಈ ಕಡೆ ಬಂದು ಡಿನಾಮಿನೇಟರ್ನಲ್ಲಿ ಬರ್ತಾ ಇದೆ, ಹೌದಾ? ಹೆಚ್ಚಾಗ್ತಾ ಇದೆ. ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇವುಗಳ ಒಂದು ಮ.ಸ. ಎಷ್ಟು ಅಂತ ಹೇಳಿದ್ದಾರೆ ಅವರು? ಮ.ಸ. ಅ 9 ಅಂತ ಹೇಳಿದ್ದಾರೆ, ಹೌದಾ? ಸೊ ನಾನೀಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 306 ಗುಣಿಲೆ 657 ಭಾಗಿಲೆ 9. ಈ 3ರಿಂದ ಭಾಗಿಸೋಣ. 3 3 3 1 3 0 ಹಾಗೆ ಇಟ್ಕೊಳ್ತಾ ಇದ್ದೀನಿ. 3 2 6. ಮತ್ತೆ 3ರಿಂದ ಭಾಗಿಸೋಣ. 3 1 3 3 3 9 1 ಉಳಿತಾ ಇದೆ, 12 ಆಯಿತು. 3 4 12. ಅಂದರೆ ಲ.ಸ. ಅ ಸಮನಾಗಿದೆ 34 ಗುಣಿಲೆ 657, ಹೌದಾ? ಈ ಎರಡೂ ಸಂಖ್ಯೆಗಳ ಗುಣಲಬ್ಧವನ್ನು ನಾವು ಕಂಡುಹಿಡಿದಾಗ ಅದು ನಮಗೇನಾಗ್ತಾ ಇದೆ? ಲ.ಸ. ಆಗ್ತಾ ಇದೆ. ಸೊ ಹಾಗಾಗಿ ಲ.ಸ. ಅ ಸಮನಾಗಿದೆ. ಇವೆರಡನ್ನು ಗುಣಿಸಿದರೆ ನಮಗೆ ಬರ್ತಕ್ಕಂಥ ಉತ್ತರ 22,338. 22,338 ಈ ಎರಡೂ ಸಂಖ್ಯೆಗಳ ಲ.ಸ. ಅ ಆಗಿರ್ತಾ ಇದೆ, ಹೌದಾ?